ಸರ್, ತಾವು ಸಿನಿಮಾದಲ್ಲಿ ಸಹ ಅಭಿನಯಿಸಿರ್ತೀರಿ. ಬಣ್ಣದ ಲೋಕದ ಅನುಭವದ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ? ಒಳ್ಳೆಯ ಅನುಭವನೇ, ಆದರೆ ನಮಗೆ ಒಗ್ಗಲ್ಲ. ನಮ್ಮ ಫೀಲ್ಡೇ ಬೇರೆ. ಜೇಂಕಾರ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಹುಬ್ಬಳ್ಳಿ ಒಂದು ಸಂಸ್ಥೆ. ಮುಸ್ಸಂಜೆ ಮಾತು, ಅದಕ್ಕಿಂತ ತುಂಬ ಮುಂಚೆ ತುಂಬ ಜನ ನನಗೆ ಫೋನ್ ಮಾಡಿದರು. ಸಿನಿಮಾದಲ್ಲಿ ನಟಿಸೋದು ಅಷ್ಟು ಸುಲಭ ಅಲ್ಲ, ಕಣ್ಣುಗಳು ಮಾತಾಡಬೇಕಲ್ಲಿ. ನೀವು ಎಲ್ಲ ಹಿರಿಯ ನಟರ ಮೊದಲನೇ ಸಿನಿಮಾಗಳನ್ನ ನೋಡಿ, ಈಗಿನ ಸಿನಿಮಾ ಕಣ್ಣೇ ಅವರಲ್ಲಿ ಒಂದು ಭಯ ಹುಟ್ಟಿಸ್ತದೆ. ಕಣ್ಣು ಮಾತಾಡಬೇಕು ಸಿನಿಮಾಗಳಲ್ಲಿ. ನಾನು ಸುಮಾರು 3-4 ಸಾವಿರ ಕಾರ್ಯಕ್ರಮ ಕೊಟ್ಟ ಮೇಲೆ, ಇಲ್ಲ ಪ್ರಾಣೇಶು ಈ ಉತ್ತರ ಕನ್ನಡದಲ್ಲಿ ಭಾಳ ಫೇಮಸ್ಸು, ಅವನಿದ್ದರೆ ಸಿನಿಮಾ ನೋಡ್ತಾರೆ ಅಂತೇಳಿ ನನ್ನ ತುರುಕಿರೋದ್ರ ಮುಸ್ಸಂಜೆ ಮಾತು ಅಂತ ಸುದೀಪ್ ಅವ್ರ ಜೊತೆ ಕಾರ್ಯಕ್ರಮ. ಸುದೀಪ್ ಅವ್ರು ಕೆಲಸ ಮಾಡ್ತಕ್ಕಂಥ ಆಫೀಸಲ್ಲಿ ನಾವೆಲ್ಲ ಅವರ ಸ್ನೇಹಿತರಾಗಿರ್ತೀವಿ. ಅದು ನಮಗೆ ಒಗ್ಗದ ವಿಷಯ. ನೋಡಿ, ನಾನು ಗಂಟೆಗಟ್ಟಲೆ ಮಾತಾಡ್ತೀನಿ. ನಾನು ಈ ಕಾರ್ಯಕ್ರಮಕ್ಕೆ ಪ್ರಿಪ್ರೇಷನ್ ಆಗಿಲ್ಲ. ಮೇಲಾಗಿ ಜ್ವರ ಮತ್ತು ಕೆಮ್ಮಿದೆ, ನೆಗಡಿ ಇದೆ, ಆದರೂ ನೋಡಿ ಮಾತಾಡ್ತಿದ್ದೀನಿ. ಯಾಕಂದ್ರೆ ಇದು ನಮಗೆ ಸಿದ್ಧಿಸ್ಬಿಡ್ತು 20-25 ವರ್ಷಗಳಿಂದ. ಅಲ್ಲಿ ಏನಾಗುತ್ತೆ ಅಂದರೆ, ಒಂದೇ ಒಂದು ಸೀನು ಬಂತು ಹೊಸ್ಲ ದಾಟಿ ಒಳಗೆ ಬಂತು, ಇಷ್ಟೇ ಡೈಲಾಗ್. ದಿನಕ್ಕೆ 4 ಕಾರ್ಯಕ್ರಮ ಕೊಡ್ತೀವಿ ನಾವು. ಶಿವರಾತ್ರಿ ದಿವಸ 7 ಗಂಟೆಯಿಂದ 9, 10ರಿಂದ 12, ಹೀಗೆ 4 ಕಾರ್ಯಕ್ರಮ. ಎಲ್ಲ ಕಡೆ ಬೇರೆ ಬೇರೆ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀವಿ. ಇಷ್ಟು 4 ತಾಸು ಒಂದು ರಾತ್ರಿಯಲ್ಲಿ ಮಾತಾಡೋರು ಬಂತು ಹೊಸ್ಲ ದಾಟಿ ಒಳಗೆ ಬಂತು ಅಂತ ಇಷ್ಟಲ್ಲೇ ನನ್ನ 3 ದಿವಸ ಹೇಳಿದ್ದೀನಿ. ಯೋಚನೆ ಮಾಡಿ ಅದೆಷ್ಟು ಕಷ್ಟದ ಕಲೆ ಅಂತ. ಸಿನಿಮಾ ಏನು ಫಿಲ್ಮ್ನಲ್ಲಿ ಮಾಡಿಬಿಡ್ತೀನಿ ಸರ್, ಅಷ್ಟು ಸುಲಭ ಅಲ್ಲ. ಅದು ಕೂಡ ಒಂದು ಕಲೆ, ಅದಕ್ಕೆ ತಪಸ್ಬೇಕು. ರಾಜ್ಕುಮಾರ್ ಅಂತ ಮಹಾನುಭಾವರು 230 ಸಿನಿಮಾ ಮಾಡಿದರು. ವಿಷ್ಣುವರ್ಧನ್, ಅಂಬರೀಷು ಸಾಮಾನ್ಯ ಅಲ್ಲ, ಅದು ಅದರಲ್ಲೇ ಮುಣಗಿ ಹೋಗು. ನಾನು ರಾಜ್ಕುಮಾರ್ ಅಭಿಮಾನಿ, ವಿಷ್ಣುವರ್ಧನ್ ಅಭಿಮಾನಿ ಕೊಡೋದು. ಆ ರಾಜ್ಕುಮಾರ್ ನಮ್ಮ ಎಂಥ ಸಿನಿಮಾ, ಅವ್ರ ಮುಖದಲ್ಲಿ ಮಾತ್ರ ಬೇಡರ ಕಣ್ಣಪ್ಪದಲ್ಲಿ ಯಾವ ಒಂದು ಗೆರೆಗಳಿದ್ವೋ ಮುಖದಲ್ಲಿ, ಜೀವನ ಚೈತ್ಯದವರೆಗೂ ಅದನ್ನೇ ಮೇಂಟೈನ್ ಮಾಡಿದಂಥ ಮಹಾನುಭಾವ ನಟರು ಅವರು. ನಮ್ಮ ಪರಿಸ್ಥಿತಿ ಏನು, ಬಂತು ಹೊಸ್ಲಾದಾಟ ಒಳಗೆ ಬಂತು ಹೇಳೋದು, ಹಿಂಗೆ ಕೈ ಮಾಡ್ತಾ ಹೇಳಬೇಕು. ಸರ್ ಓಕೆ ಸರ್, ಸಾರಿ ಸರ್, ಮತ್ತೆ ಟೇಕ್ ಸರ್, ಮಾನಿಟರ್ ಸರ್, ಸ್ವಲ್ಪ ಕೈ ಕೆಳಗಡೆ ಬರ್ಬೇಕು ಸರ್, ಓಕೆ. ಬಂತು ಹೊಸ್ಲಾದೋಡು, ಸಾರಿ ಸರ್, ಮತ್ತೊಂದು ಮಾನಿಟರ್ ಸರ್, ಸ್ವಲ್ಪ ಚಿನ್ ಡೌನ್ ಸರ್, ಚಿನ್ ಅಪ್ಪಿದೆ, ಮತ್ತು ಚಿನ್ ಡೌನ್, ಕೈ ಡೌನ್. ಬಂತು ಹೊಸ್ಲಾದಾಟ, ಅಯ್ಯೋ ಸಾರ್ ಇಲಿ ಬಂತು ಅಂತ ತೋರಿಸ್ತಾ ಆಗ್ತದೆ ಸರ್. 3 ದಿವಸ ಆ ಡೈರೆಕ್ಟ್ರ್ ಓ ಮೈ ಗಾಡ್ ಅಂತ ಅನ್ನೋದು ನೋಡಿ ನನಗೆ ಕೆಟ್ಟ ಹಿಂಸೆ ಆಗೋದು. ಏನಪ್ಪ ಗಂಟೆಗಟ್ಟಲೆ ಮಾತಾಡೋನು ನಾನು, ಇಷ್ಟು ಡೈಲಾಗಿಗೆ ಹಿಂಗಾಯ್ತಲ್ಲ. ಕಡೆಗೂ ಏನು ನಿರ್ಧಾರ ಆಯಿತು ಅಂದರೆ, ಇವ್ರು ಏನು ಮಾಡ್ತಾರೆ ಅದನ್ನು ತೆಗೆದುಬಿಡೋದು ಒಳ್ಳೆಯದು, 2ನೇದು ಮಾಡಿಸಿದ್ರೆ ಇನ್ನೂ ವರ್ಷ ಮಾಡ್ತಾರೆ ಇವರು ಅಂತ ಅವ್ರಿಗೆ ಖಾತ್ರಿ ಆಯಿತು. 4ನೇ ದಿನ ಓಕೆ ಆಯ್ತು. ಅವರೆಲ್ಲ ಹೋಗಿ ಆ ಪ್ರೊಡ್ಯೂಸರಿಗೆ ಬೈಯೋದು, ಏನು ರೀ ಅವ್ರ ಫೀಲ್ಡೇ ಬೇರೆ, ಯಾಕೆ ಹಿಡ್ಕೊಂಬಂದಿರಿ ಇಂಥವ್ರನ್ನೆಲ್ಲ. ಸಿನಿಮಾಗಳಲ್ಲಿ ಡೈರೆಕ್ಟ್ರುಗಳು ಭಾರಿ ಬೈತಾರೆ ರೀ, ಎದುರಿಗಲ್ಲ ಪ್ರೊಡ್ಯೂಸರ್ ಮುಂದೆ. ಅವನು ತಂದು ನಮ್ಮ ತಲೆ ಕಟ್ಟಿ ನಮ್ಮ ಜೀವ ತಿಂತೀರಲ್ರಿ, ನಾವು ಫೇಮಸ್ಸು, ಹಾರ ಹಾಕ್ಸ್ಕೊಂಡು ಶಾಲೆ ಹಾಕ್ಸ್ಕೊಂಡು ತಲೆಗೆ ಏರಿಬಿಟ್ಟಿತ್ತು ನಮ್ಮ ಮದ. ಬಂತು ಹೊಸ್ಲಾದಾಟ ಒಳಗೆ ಬಂತು ಅಂತ ಹೇಳೋಕ್ಕಾಗಲ್ಲ ನನಗೆ ಅಂತ ನಾನು ಹೋದರೆ ಅದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಯ್ತು. ಆಯಿತು, 3 ದಿವಸದ ಮೇಲೆ ಬಂತು, ಚಿನ್ ಓಕೆ ಆಯಿತು, ಹ್ಯಾಂಡ್ ಓಕೆ ಆಯಿತು. ಮತ್ತೊಂದು ಪಾಯಿಂಟ್ ಬಂತು, ಏನು ಸರ್, ಹುಡುಗಿ ಬರೋ ಸಂತೋಷವೇ ಇಲ್ಲ ನಿಮ್ಮ ಮುಖದಲ್ಲಿ, ಇದನ್ನ ಎಲ್ಲಿಂದ ತರ್ತೀರಿ? ಇದೇನು ಬಾಡಿಗೆ ತರಂಗಿದೆಯಾ ಸಂತೋಷನಾ, ಅಥವಾ ಕೊಂಡ್ಕೊಂಡಂಗಿದೆಯಾ? ಮುಖದಲ್ಲಿ ಸಂತೋಷ ಅಂತ ಬರೀರಿ ಹಣೆ ಮೇಲೆ ಅಂದ್ಯಾನು. ನೋಡಿ, ಅದು ಎಂಥ ಅದ್ಭುತ ಕಲೆ. ಫಿಲ್ಮ್ನಲ್ಲಿ ಮಾಡ್ತೇನಮ್ಮ, ಮಹಾನ್ ಕಲೆ ಅದು, ಸಾಮಾನ್ಯ ಅಲ್ಲ. ಏನಾಯಿತು, ಎಲ್ಲ ಆಯ್ತು. ಬಂತು ಸರ್, ಆ ಹುಡುಗಿ ಬರೋ ಸಂತೋಷ ಇಲ್ಲ ಸರ್ ಕಣ್ಣಲ್ಲಿ, ಬರೋಕ್ಕೆ ಸಾಧ್ಯ ಇಲ್ಲ ರೀ ಅಂದೆ ನಾನು. ಯಾಕಂದ್ರೆ ಅಲ್ಲಿ ಆ ಹುಡುಗಿನೇ ಇಲ್ಲ. ಅವಳು ಯಾವತ್ತೋ ಅಲ್ಲಿಂದ ಬರ್ತಾಳೆ, ನಾನು ಯಾವತ್ತೂ ಹೋಗಿ ಆ ಸಂಧಿ ನೋಡ್ತಾ ಬಂದ್ಲೋ ಹೊಸ್ಲಾದಾಟ ಒಳಗೆ ಬಂದ್ಲು ಅನ್ಬೋ. ಆಮೇಲೆ ಅವಳು ಟಿಂಗ್ ಅಂತ ಬರೋದು, ನಾನು ಅನ್ನೋದು ಮೇಕಪ್ ಮಾಡಿ ತೋರಿಸ್ತಾ. ಏನು ಹಿಂಸೆ ರೀ ಇದು. ಆದರೆ ಅದರಲ್ಲೇ ಇದ್ದು 100 ಸಿನಿಮಾಗಳು ಮಾಡಿದಾರಲ್ಲ ಮಹಾನುಭಾವರು, ಅದಕ್ಕೆ ಅವ್ರನ್ನ ಮಹಾನಟರು ಅನ್ನೋದು, ಅದು ಒಂದು ತಪಸ್ಸು. ರಂಗಭೂಮಿ ಕಲಾವಿದರು ಕೂಡ ಸಿನಿಮಾದಲ್ಲಿ ಆಗಲ್ಲ. ರಂಗಭೂಮಿಲಿ ಹೆಂಗೆ ಬೇಕಂಗೆ ಮಾತಾಡ್ತೀವಿ, ಮುಂದ್ಗಡೆ ಇರೋ 4 ಪ್ರಭುಗಳ ಮೇಲೆ ಮಾತಾಡ್ತಿರ್ತಾರೆ ಅವರು. ಸಿನಿಮಾಗಳು ಕೂಡ ಅವ್ರದ್ದು ಆಗಲ್ಲ, ಅವ್ರವ್ರ ಫೀಲ್ಡೇ ಅವ್ರವ್ರಿಗೆ. ಅದಕ್ಕೆ ಭಗವಂತ, ನಿನ್ನ ಅನ್ನ ಇಲ್ಲಿದೆ, ನಿನ್ನ ಹೆಸರು ಇಲ್ಲಿದೆ, ಜನರ ಆಶೀರ್ವಾದ ನಿನಗೆ ಇಲ್ಲಿದೆ ಅಂತ ನಮಗೆ ಫೀಲ್ಡ್ ತೋರಿಸಿರ್ತಾನೆ. ಅದಕ್ಕೆ ನಾನು ಇಷ್ಟೆಲ್ಲ ಮಾತಾಡ್ತೀನಿ, ಫಿಲ್ಮ್ ಮಾತಾಡಬೇಕು ಪ್ರಾಣೇಶ್, ನಾವೆಲ್ಲ ಸೇರಿ ಒಂದು ಫಿಲ್ಮ್ ತೆಗೋಣ ಅಂದರೆ ನಮ್ಮ ಶಿಷ್ಯರೆಲ್ಲ ಇದುವರೆಗೂ ಗಳಿಸಿದ್ದನ್ನೆಲ್ಲ ಕಳ್ಕೊಂಡು ಫುಟ್ಪಾತಲ್ಲಿ ನಿಲ್ತೀವಿ ನಾವು, ಬೇಡ ಅಂಥೇಳಿ ನಾನು. ಸದ್ಯ 2 ಹೊತ್ತು ಊಟ ಮಾಡ್ಕೊಂಡು ನಮ್ಮದೇ ಮನೆಗಳಲ್ಲಿ ಇದ್ದೀವಪ್ಪ, ಹುಚ್ಚಿಬಿಡಿ. ಅದು ಅದ್ಭುತವಾಗಿರ್ತಕ್ಕಂಥ ಕಲೆ, ಅದಕ್ಕಾಗೇ ಹುಟ್ಟಿದವರು ಅದನ್ನು ಮಾಡಬೇಕು. ಬಹುಶಃ ಭಗವಂತ ನಮ್ಮ ಹಣೆಯಲ್ಲಿ ಇದನ್ನು ಬರೆದಿದ್ದಾನೆ, ಇದನ್ನು ಭೋಗಿಸೋಣ ಅಂತ ಹೇಳಿದ್ದೀನಿ. ಈ ಎಲ್ಲ ಆಸೆ ನಮ್ಮ ಮಹಾಮನೆಯವರಿಗೆ ಸ್ವಲ್ಪ ಸ್ಮಾರ್ಟ್ ಆಗಿದ್ದಾರಲ್ಲ, ಒಂದು ಸಿನಿಮಾ ತೆಗಿಯೋಣ ಅಂತಿದೆ.
ನಾನಂತೂ ಪ್ರೊಡ್ಯೂಸರ್ ಆಗಲ್ಲ, ನೀವು ಬೇಕಾದ್ರೆ ಹಾಕ್ಕೊಂಡು ಮಾಡಿರಿ, ನಾನು ಸ್ಟಾರ್ಟಿಂಗಲ್ಲಿ ಬಂದು ಈ ಚಿತ್ರ ನೋಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಅಂತ. ಸರ್, ಈಗ ಎಲ್ಲರಿಗೆ ಏನಂದರೆ ತಾವೀಗ ಹಾಸ್ಯ ಕ್ಷೇತ್ರದಲ್ಲಿ ತುಂಬ ಉತ್ತುಂಗಕ್ಕೆ ಬೆಳೆದು ನಿಂತಿದ್ದೀರಿ. ಅದೇ ಒಂದು ಸೆಲೆಬ್ರಿಟಿ ಲೆವೆಲಲ್ಲಿ ಆಗಿದ್ದೀರಿ. ಈ ಸೆಲೆಬ್ರಿಟಿ ಭೂತ ಅನ್ನೋದು ಬರುತ್ತೆ ಅನ್ನೋದು ಒಂದು ವಾಡಿಕೆ ಇರುತ್ತೆ. ಅಂಥದ್ದು ಏನಾದರೂ ತಮ್ಮ ಇದಕ್ಕೆ ಏನಾದರೂ ಸೆಲೆಬ್ರಿಟಿ ಆದಮೇಲೆ ಅದು ಒಂಥರ ಭೂತ ಅಂದರೆ ನಾನು ಸೆಲೆಬ್ರಿಟಿ ಆಗಿದ್ದೀನಿ ಅನ್ನೋ ಭಾವನೆ ಕಾಡುತ್ತಾ ಅಂತ? ನನಗೆ ಎಂದೂ ಇಲ್ಲ ಆ ಭಾವನೆ. ಅನಿಸಿದೆಯಾ ನಿಮ್ಗೆ ಯಾರಿಗಾದ್ರೂ ಹಂಗೆ ನಾನು ನಡ್ಕೊಂಡಿದ್ದೀನಿ ಅಂತ? ನನಗೆ ತಪ್ಪಿತಸ್ಥ ಭಾವನೆ ಬಂದಿದೆ. ಬರಬಾರ್ದು. ಯಾಕೆಂದರೆ ಯಾವ ವಿದ್ಯೆನೂ ದೊಡ್ಡದಲ್ಲ. ನನಗೆ ಇದಕ್ಕೆ ತುಂಬ ಸಹಾಯ ಆಗಿರೋದು ಅಂದರೆ, ನಾನು ಇತ್ತೀಚಿನ 5 ವರ್ಷಗಳಿಂದ ಅಪ್ಪಟ ಆಧ್ಯಾತ್ಮ ಗ್ರಂಥಗಳನ್ನ ಓದ್ತಿದ್ದೆ. ಭಾಗವತ, ಪುರಾಣ. ನಾನು ಕರೋನಾ ನನ್ನ ಪಾಲಿಗೆ ವರ ಆಯಿತು. ಕರೋನಾದ 1.5 ವರ್ಷ ನಾನು 18 ಪುರಾಣಗಳನ್ನು, ಭಾಗವತವನ್ನು ಓದಿದೆ ಮನೇಲಿ ಕೂತು. ಅಸಲು ಮಹಾಭಾರತ, ರಾಮಾಯಣಗಳನ್ನು ಓದಿದೆ ನಾನು. ಭಾಳ ಅದ್ಭುತ ಗ್ರಂಥಗಳು. ಬಹುಶಃ ಮಹಾಭಾರತದಲ್ಲಿ ಇಲ್ಲಿ ಇರೋದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಅದರಲ್ಲಿ ಇರೋದು ಎಲ್ಲ ಕಡೆ ಇದೆ ಅಂತ ಹೇಳ್ತಾರೆ. ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರ ಇದೆ ಭಗವದ್ಗೀತೆ. ಸುಮ್ಮನೆ ಭಗವದ್ಗೀತೆನ ಕೋರ್ಟಲ್ಲಿ ನಮಗೆ ಒಪ್ಪಿಸ್ತಾರೆ. ಅದರಲ್ಲಿ ಇರೋದನ್ನು ಓದಿದರೆ ಅದನ್ನು ಓದೋಕ್ಕೆ ಕೊಡ್ಬೇಕು ಅವನಿಗೆ, ಮುಟ್ಟಿಸ್ಬಾರ್ದು. ಮುಟ್ಟೋದಕ್ಕೆ ಅಭ್ಯಾಸ ಇದೆ. ಕಳ್ರೆ ಭಗವದ್ಗೀತೆ ಬರೇ ಬೇಕಾದ್ರೆ ಹೇಳ್ತೇನೆ ಈ ಲೆವೆಲಿಗೆ ಬಂದುಬಿಟ್ಟದು. ಮುಟ್ಟಿಸ್ಬಾರ್ದು. ಅವನಿಗೊಂದು 4 ದಿನ ಓದಿಸ್ಬೇಕು. ಆವಾಗ ಅವನದು ಕೈ ಮುಗಿದು ನಿಜ ಹೇಳ್ತಾನೆ. ಅಂಥ ಮಹಾನ್ ಗ್ರಂಥಗಳು. ನಾವು ಒಂದು ಬರೀ ನಮ್ಮನೇಲಿ ಭಗವದ್ಗೀತೆ ಇದೆ ಸರ್, ಮಹಾಭಾರತ ಇದೆ, ಓದಿದ್ದೀರಾ? ತೆಗೆದು ನೋಡಿದ್ರೆ ಇಷ್ಟಿಷ್ಟು ಧೂಳು ಅದ್ರಾಗ. ತೆಗೆದೇ ಇಲ್ಲ. ಕೆಲವರು ತಗೊಂಬಂದು ಸುಮ್ಮನೆ ಮನೇಲಿ ಶೋಕೇಸ್ಗೆ ಇಟ್ಟಿರ್ತಾರೆ. ದಯವಿಟ್ಟು ಓದಿಸಿ ಅವನ ಮಕ್ಕಳಿಗೆ. ಎಂತೆಂಥ ನಾಣ್ಣುಡಿಗಳಿದೆ, ಎಂತೆಂಥ ಕಥೆಗಳಿದೆ. ನಿಜಕ್ಕೂ ಕರೋನಾ ಸಮಯದಲ್ಲಿ ನನಗಾಗಿರ್ತಕ್ಕಂಥ ಉಪಯೋಗ. ಹೀಗಾಗಿ ನಾನು ಇವತ್ತು ಅಧ್ಯಾತ್ಮವನ್ನು ಸ್ವಲ್ಪ ಸಂದೇಶ ಕೊಡ್ತಾರೆ, ಸಮಾಜಕ್ಕೆ ಏನಾದರೂ ಹೇಳ್ತಾರೆ, ಅದು ನಂದಲ್ಲ. ಅದೆಲ್ಲ ನಾನು ಹೇಳೋದು. ಭಾಗವತ ಅಂದರೆ ನಿಮಗೆಲ್ಲ ಗೊತ್ತು, ಕೃಷ್ಣನ ಕಥೆ ಅದು. ಅದನ್ನು ತಂದೆ ತಾಯಿಗಳು ಓದಿದರೆ ಅವರಿಗೆ ಎಂಥ ಮಕ್ಕಳು ಹುಟ್ಟುತ್ತವೆ ಅಂದರೆ ಸತ್ಸಂಪನ್ನರಾದಂಥ ಮಕ್ಕಳು ಹುಟ್ಟುತ್ತಾರೆ. ಇಲ್ಲೇ ಇದ್ದರೆ ಭಾಗವತ ಓದೋದು ತಂದೆ ತಾಯಿಗಳಿಗೆ ಹುಟ್ಟುವ ಮಕ್ಕಳು ಹೆಂಗಿರ್ತಾರೆ ಅಂದರೆ, ಅಪ್ಪ ನಿನ್ನ ಆಸ್ತಿಯಲ್ಲಿ ಭಾಗವತ. ಅವು ದುಡಿಯಲ್ಲ, ನೀನು ಗಳಿಸಿದರೆ ನಮಗೆ ಕೊಡು ಅನ್ನೋಂಥ ಮಕ್ಕಳು ಹುಟ್ಟುತ್ತಾರೆ. ಅದಕ್ಕೆ ಭಾಗವತ ಅಂತ ಹೆಸರಿದೆ ಅಂತ. ಸ್ನೇಹಿತರೆ, ಪುರಾಣ, ಒಂದು ಪುಂಡರ ಗೋಷ್ಠಿ ಏನೇನೋ ಹೇಳ್ತಿರ್ತಾರೆ. ಭಾಳ ತಪ್ಪು. ನಾವು ಓದಬೇಕಾಗಿರೋದು ನನ್ನ ಕೇರೆ ಮಹಾಭಾರತ, ರಾಮಾಯಣಗಳನ್ನ ಟೆಕ್ಸ್ಟ್ ಮಾಡ್ಬೇಕನ್ನೋನು ನಾನು. ಪ್ರೈಮರಿಯಿಂದಲೇ ಮಾಡ್ಬೇಕು ಅವನ ಮಕ್ಕಳಿಗೆ. ಆವಾಗ ಪರಸ್ಪರ ದ್ವೇಷ ಹೋಗ್ತದೆ. ಎಂಥ ಘಟನೆಗಳ್ರಿ ಅವೆಲ್ಲ. ಪ್ರತಿ 4,000-4,500 ಒಂದು ಸಾರಿ ಪಲ್ಲಟ ಆಗ್ತದೆ. ನಾವು ನೋಡ್ತಿರೋದು 4-5ನೇ ರಾಮಾಯಣವಂತೆ. ನಾವು ಒಂದೇ ರಾಮಾಯಣ ಅಂತ ತಿಳ್ಕೊಂಡಿದ್ವಿ. ಈಗ ನಾವು ಮಾಡುವ ಕರ್ಮಗಳನ್ನೆಲ್ಲ ಮತ್ತೆ ನಮ್ಮ ಇದಕ್ಕೆ ಶೇಖರಾಗಿ ಮುಂದೆ ಮತ್ತೆ ರಾಮಾಯಣ ಬಂದಾಗ ರಾಮನ ಸುತ್ತಮುತ್ತ ಹುಟ್ಟುತ್ತೀವಿ. ಇದೆಲ್ಲ ಏನು ಸರ್ ಬುರ್ನಾಸು ಅಂತ ಅನ್ಬೋದು. ಅದನ್ನು ಡೀಪಾಗಿ ಹೋದಾಗ ನಿಮ್ಗೆ ಸತ್ಯ ಅನಿಸುತ್ತೆ. ಈ ಜನರ ಇದು ಅವ್ರು ಬಂದಾಗ ಆ ಪರಿಸ್ಥಿತಿ, ನಮಗೆ ಆಗ್ತಿರೋಂಥ ಕಷ್ಟಗಳು, ಇವನ್ನೆಲ್ಲ ನೋಡಿದಾಗ ಖಂಡಿತ ಶಕ್ತಿ ಇದೆ ಆ ಗ್ರಂಥಗಳಲ್ಲಿ ಅಂತ. ಹೌದಾ? ಯಾವ ಪ್ರಶ್ನೆಯಲ್ಲಿದೆ ಅದು? ಬಾಲ್ಯ ಜೀವನ. ಏನು ಬಾಲ್ಯ ನಮ್ದು ಅಂತ ಏನು ಸ್ಕೂಲ್ ಮೇಸ್ಟ್ರ್ ಮಕ್ಕಳು ನಾವು. ಹಾಗಂತ ನಮ್ಮ ತಂದೆ ಪಾಸ್ ಏನು ಮಾಡಿಸ್ಲಿಲ್ಲ ನಮ್ಮನ್ನು. ಯಾಕಂದ್ರೆ ನಮ್ಮ ತಂದೆ ಪ್ರೈಮರಿಗೆ ಹೇಳ್ತಿದ್ದ, ನಾವು ಹೈಸ್ಕೂಲಿಗೆ ಇದ್ವಿ. ನಮ್ಮ ತಂದೆ ಯಾವತ್ತೂ ನಮಗೆ ಟ್ಯೂಷನ್ ಹೇಳಲಿಲ್ಲ, ಓದ್ರಿ ಅಂತ ಹೇಳಲಿಲ್ಲ. ನಮ್ಮ ತಂದೆ ಭಾಳ ಡಿಸಿಪ್ಲಿನ್ ಜೀವನ. 7ವರೆಗೆ ಕರಿಯತ್ತು ಕಾಳಿಂಗ ಮುದಿಯತ್ತು ಮಾಲಿಂಗ ಅಂತ ಒಂದು ಯಾವುದೋ ಕೃಷಿ ವಾರ್ತೆ ಬರುತ್ತೆ ನೋಡ್ರಿ. ಅದು ಬಂತು ಅಂದರೆ ನಮ್ಮಪ್ಪ ನಿದ್ದೆಯ ಸಮಯ ಆತಂದು ರೇಡಿಯೋ ಕಂಕ್ಲಲ್ಲಿ ಇಟ್ಕೊಂಡು ಮಾಳಿಗೆ ಮೇಲೆ ಹೋಗಿ ಮಲಗಿ ಬಿಡ್ತಿದ್ದ. ತಿರ್ಗಾ ಬೆಳಗ್ಗೆ 4ವರೆಗೆ ಯಾರು ಹೇಳಲಿ ಬಿಡಲಿ ಹುಂಜದ ಜೊತೆ ನಾವು ಹೇಳ್ತಿದ್ದೋ ನಮ್ಮಪ್ಪ ಒಬ್ಬನೇ. ಒಂದೊಂದು ಸಾರಿ ತಾನೇ ಮೊದಲಿದ್ದು, ಆಮೇಲೆ ಹುಂಜನ ಎಬ್ಬಿಸ್ತಿದ್ದ, ಕೂಗು ಬಡ್ಡಿ ಮಗನೇ ಅಂತ. ಸ್ನೇಹಿತರಿಲ್ಲ ನಮ್ಮಪ್ಪನಿಗೆ. ತಾನಾಯಿತು, ತನ್ನ ಪ್ರೈಮರಿ ಸ್ಕೂಲ್ ಆಯಿತು. ಶಾಲೆಯನ್ನು ತಾನೇ ಕಸ ಹೊಡಿತಿದ್ದ. ಬೇಗ ಹೋಗಿ 9 ಗಂಟೆಗೆ ಶಾಲೆ. ನಮ್ಮಪ್ಪ ಶಾಲೆಯಲ್ಲಿರೋ ಟೈಮ್ ಯಾವ್ದು ಗೊತ್ತಾ? 7 ಗಂಟೆ ಹೋಗಿಬಿಟ್ಟಿರ್ತಿದ್ದ. ಬೇರೆ ಪ್ರಪಂಚವೇ ಇಲ್ಲ. ಆದರೆ ನಮ್ಮ ತಾಯಿಗೆ ಸಾಹಿತ್ಯದಲ್ಲಿ ಆಸಕ್ತಿ. ಇವತ್ತೇನೋ ನಾವು ಸಾಹಿತ್ಯ ಆಸಕ್ತಿ ಬಂದರೆ ಅದು ನಮ್ಮ ತಾಯಿಯಿಂದ. ಆಕೆ ತ್ರಿವೇಣಿ ಅವೆಲ್ಲ ಕಾದಂಬರಿಗಳು ಓದೋಳು. ನಮ್ಮಪ್ಪ ಮೇಷ್ಟ್ರು. SLC ಮೇಲೆ TCH ಮಾಡಿದಾರೆ ಅವರು. ಅವ್ರ ಮದುವೆಯಾಗಿ 3 ಮಕ್ಕಳಾದಮೇಲೆ ಬಳ್ಳಾರಿಯಲ್ಲಿ TCH ಟ್ರೈನಿಂಗ್ ತೊಗೊಂಡವರು. ಓದಿನಲ್ಲಿ ನಾನಂತ ಜಾಣ ಅಲ್ಲ. ಬರೀ ಹಾಡು ಹಾಡೋದು. ಪ್ರಾಣೇಶನ 7ನೇ ಕ್ಲಾಸಿಗೆ ಕರ್ಕೊಂಬರೋ ಒಂದು ಹಾಡು ಹಾಡಲೇ ಅಂತಿದ್ರು.
ನೀವು ನಂಬ್ತಿರಲ್ಲ, ಜ್ಯೋತಿ ಲಕ್ಷ್ಮಿ ಥರ ಡ್ಯಾನ್ಸ್ ಮಾಡ್ತಿದ್ದೆ ನಾನು. ಹಾಂ, ಜೋಕೆ ನಾನು ಬಳ್ಳಿಯ ಮಿಂಚು, ನಾವು ಚಿಕ್ಕವನಿದ್ದಾಗಿನ ಸಿನಿಮಾ ಅದು. ಅದನ್ನು ಡ್ಯಾನ್ಸ್ ಮಾಡ್ತಾ ಹಾಡೋನು, ಚಡ್ಡಿ ಮೇಲೆ ಏರಿಸ್ಕೊಂಡು. ಮೇಷ್ಟ್ರುಗಳಿಗೆಲ್ಲ ಖುಷಿ. 6-7ನೇ ಕ್ಲಾಸ್ಗೆ ಖಾಲಿ ಪಿರಿಯಡ್ ಇದ್ದರೆ ಪ್ರಾಣೇಶನ ಕರ್ಕೊಂಡು, ಅವನ 3ನೇ ಕ್ಲಾಸ್ ಇದೆ ಅವಾಗ. 3ನೇ ಕ್ಲಾಸಿನ ಪ್ರಾಣೇಶನ ಹಿಡ್ಕೊಂಬಂದು 5-6-7ನೇ ಕ್ಲಾಸ್ನವ್ರ ಮುಂದೆ ಜೋಕ್ ಹೇಳು, ಹಾಡು ಅಂತ. ಹಾಡು, ಡ್ಯಾನ್ಸು ಇವೆಲ್ಲ ಮಾಡೋನು ನಾನು, ಒಂದು ಬಿಟ್ಟು. ಹಾಂ, ಹೀಗಾಗಿ ಓದ್ನಲ್ಲಿ ನನಗೆ ಆಸಕ್ತಿನೇ ಬರಲಿಲ್ಲ. ಬಹುಶಃ ನನ್ನ ಹಣೆ ಬಾರದಾಗ ಇದೇ ಬರೆದಿದೆ ಅಂತ ಅಂದಿದ್ರು ಏನೋ ಹಿರಿಯರು, ಅದೇ ಬರೀತು ನನ್ನ ಹಣೆಯಲ್ಲಿ. ನಾನು ಓದಿದ್ದು ನನಗೆ ಜ್ಞಾಪಕನೇ ಇಲ್ಲ. BCom ಅಂತೂ ನಾನು ಎಷ್ಟೋ ಕಡೆಗಳು ಹೇಳಿದ್ದೀನಿ. ಒಬ್ಬ ಸೆಟ್ರ್ ಹುಡುಗಿ ನಮ್ಮ ಮನೆ ಪಕ್ಕದಲ್ಲಿದ್ಲು, ನನಗಿಂತ 1 ವರ್ಷ ಸೀನಿಯರು. ಅವಳು ಏನು ಓದ್ತಾಳೋ ಅದನ್ನು ನಾನು ಓದಬೇಕು. ಯಾಕೆ ಹೇಳಿ? ಪುಸ್ತಕ ಕೊಡಿಸ್ತಿಲ್ಲ ನಮ್ಮಪ್ಪ. ಅವಳು 8ನೇ ಕ್ಲಾಸ್ ಪಾಸ್ ಆದ್ಲು ಅಂದರೆ ಅವಳು 8ನೇ ಕ್ಲಾಸ್ ಪುಸ್ತಕ ನನಗೆ ಬರ್ತಿತ್ತು, 9 ಪುಸ್ತಕ ನನಗೆ, 10. ಅವಳು ಏನು ಓದ್ತಾಳೋದು. ಹೀಗಾಗಿ 10ನೇ ಕ್ಲಾಸ್ PUC ಮುಗಿದ ತಕ್ಷಣ ಪಾಪ ಅವಳು ಶೆಟ್ರ್ ಹುಡುಗಿ ಕಾಮರ್ಸ್ ಮಾಡಿಬಿಟ್ಲು. ನಾನು ಏನು ಮಾಡಲಿ? ಅಯ್ಯೋ, ಅವಳ ಪುಸ್ತಕ ಇಲ್ಲ, ಅವಳೇನು ಓದ್ತಾಳೆ ಅದನ್ನು ಓದ್ಬೇಕು ನೀನು. ನಮ್ಮಪ್ಪನ ಕಂಡೀಷನ್ ಇದು. ಆರ್ಟ್ಸ್ ಮಾಡಿ BA ಮಾಡಿ MA ಮಾಡಿ ಲೆಕ್ಚರ್ ಆಗಬೇಕು ಅಂದನು. ಆ ಹುಡುಗಿ ಕೊಡೋ ಪುಸ್ತಕಕ್ಕೋಸ್ಕರ ಕಾಮರ್ಸ್ ಮಾಡಿದೆ, BCom ಮಾಡಿದೆ, ಸಂಬಂಧವೇ ಇಲ್ಲ. ಹೀಗಾಗಿ ನನಗೆ ಸಂಪೂರ್ಣವಾದಂಥ ಆಸಕ್ತಿ ಡಿಗ್ರಿಗಳ ಮೇಲೆ ಹೋಗ್ಬಿಡ್ತು. ಆದರೂ ಹೋರಾಟ ಮಾಡಿ BCom ಅಂತ ಅನಿಸ್ಕೊಂಡೆ. ಅದು ಹೆಸರಿರುವಂತೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅಲ್ಲ, BCom. ನಿನ್ನ ಜೀವನದಲ್ಲಿ ಏನೇ ಆಗಲಿ ಬಡ್ಡಿ ಮಗನೇ ಕಾಮ್ ಆಗಿರು ಅಂತ ಹೇಳೋದಕ್ಕೆ ನಾನು ಹೆಸರು ಮುಂದೆ BCom ಇದೆ ಆಗಲಿ, ಅದು ಬ್ಯಾಚುಲರ್ ಆಫ್ ಕಾಮರ್ಸ್ ಅಲ್ಲ. ಆದರೆ ನನ್ನನ್ನು ಇವತ್ತು ಮೇಲೆತ್ತಿರೋದು ಸಾಹಿತ್ಯ, ಸಂಗೀತದಲ್ಲೂ ಸ್ವಲ್ಪ ತಬಲಾ ಬಾರಿಸ್ತೀನಿ, ಕೊಳಲು ಬಾರಿಸ್ತೀನಿ. ಆ ಆಸಕ್ತಿ, ಹೀಗೆ ಈ ಆಸಕ್ತಿ ಇರೋದಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಅನಿಸಿಬಿಡ್ತು, ಇವನಿಗೆ ನಾವು ಅನ್ನ ಹಾಕೋದು ಬೇಡ, ಸರ್ಕಾರನೂ ಅನ್ನ ಹಾಕಲ್ಲ, ತನ್ನ ಅನ್ನನ ತಾನು ಗಳಿಸ್ತಾನೆ ಅನ್ನೋ ಭರವಸೆ ಬಂತು. ಅದಕ್ಕೆ ಪೂರಕವಾಗುವಂತೆ ತಂದೆ ತಾಯಿಗಳನ್ನು ಕೈ ಬಿಟ್ಟರು, ಕನ್ನಡದ ಹಾಸ್ಯಪ್ರಿಯ ಜನ ನಾನು ಕೈ ಬಿಡಲಿಲ್ಲ. ಆ ಜನರ ಪ್ರೀತಿ, ಆ ಜನರ ಏನು ಎಷ್ಟು ಫೋನ್ ಬರುತ್ತೆ. ನಮ್ಮ ಮಾಮನಿಯವರಿಗೆ ಫೋನ್ ಎತ್ತಿ ಸಾಕಾಗಿರುತ್ತೆ. ಯಾವ ಫೋನ್ ಬಂದರೂ ಕಾರ್ಯಕ್ರಮದ ಡೇಟೇ. ಈ ತಿಂಗಳಲ್ಲಿ 23 ಕಾರ್ಯಕ್ರಮ ಕೊಟ್ಟಿದ್ದೀವಿ. ಇವತ್ತು ಇನ್ನೂ ಎಷ್ಟು ತಾರೀಕು? 19. 23 ಕಾರ್ಯಕ್ರಮ ಆಗಿದೆ. ಇನ್ನೂ ಇಲ್ಲಪ್ಪ ಆಗಲ್ಲ, ಅದಕ್ಕೆ ಹಾಸಿಗೆ ಹಿಡಿದಿದ್ದೀವಿ ಇಬ್ಬರು, ಆಗಲ್ಲಪ್ಪ ಅಂತ ಇಷ್ಟು ಅಭಿಮಾನ ತೋರಿಸ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಡಿಗ್ರಿ ಏನೂ ಬೇಡ. ನಮಗೆಲ್ಲ ರಾಜ್ಕುಮಾರ್ ಆದರ್ಶ. 4ನೇ ಕ್ಲಾಸ್ ಓದಿ ಅವರು ಜಗತ್ತನ್ನು ಗೆದ್ದರು. ಬಹುಶಃ ಅವ್ರ ಅಭಿಮಾನಿಗಳಾಗಿರೋದ್ರಿಂದ ನಮ್ಮದು ಇಷ್ಟೇ ಅಪ್ಪ, ಅವ್ರ 4ನೇ ಕ್ಲಾಸಿಗೆ ಬಿಡಿಸಿದ್ರು ನಾವು ಪರವಾಗಿಲ್ಲ BCom ಮಾಡಿದ್ದೀವಿ ಅಂತ ಒಂದು ಸಮಾಧಾನ. ನಮಗೆ ಏನಿದ್ರೂ ಆ ಬಡತನದ ಜೀವನ, ಸರಳತೆ ಇವೆಲ್ಲ ರಾಜ್ಕುಮಾರಿಂದಲೇ ನಾನು ಕಲಿತದ್ದು. ಬೀಚಿ ಮತ್ತು ರಾಜ್ಕುಮಾರ್ ಇವರಿಬ್ಬರು ನನ್ನ ಧ್ಯೇಯ ವ್ಯಕ್ತಿಗಳು ಅನ್ನೋದು ನನ್ನ ಒಂದು ಗುರಿ. ಸರ್, ಸ್ಟ್ಯಾಂಡಪ್ ಕಾಮಿಡಿ ಮಾಡಬೇಕಂತ ಆಸೆ ಪಡೋರಿಗೆ ತಮ್ಮ ಸಲಹೆ ಏನು? ನನ್ನ ಸಲಹೆ ಬೇಕಾದಷ್ಟಿದೆ. ಸರ್ಕಾರ ಪ್ರೋತ್ಸಾಹ ಕೊಡಬೇಕು ಇದಕ್ಕೆ. ನಾನು ಒಂದು ಸ್ಕೂಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅಕಾಡೆಮಿ ಥರ ಒಂದು ಸ್ಟ್ಯಾಂಡಪ್ ಕಾಮಿಡಿ ತಯಾರು ಮಾಡೋದು. ಹಿಂದಿ ಸ್ಟ್ಯಾಂಡಪ್ ಕಾಮಿಡಿಯನ್ಸನ್ನು ರೆಡಿ ಮಾಡುವಂಥ ಅಲ್ಲಿ ಫೆಸಿಲಿಟಿಗಳಿದೆ. ಏನು ಮಾಡೋದಿಲ್ಲ, ಯಾರ್ಯಾರಿಗೆ ಭಾಷಣ ಕಲಿಬೇಕು, ಯಾವ ಜೋಕನ್ನು ಹೇಗೆ ಹೇಳಬೇಕು ಅಂತ ತಿಳಿಸ್ಕೊಡೋದು. ಅದೇನು ನಾವು ಕಲ್ತಿದ್ದಲ್ಲ. ಈಗ ರಾಜ್ಕುಮಾರ್ ಅವರು ಯಾವುದೇ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಭಿನಯ ತರಬೇತಿ ಇಲ್ಲ. ಅವ್ರ ಬದುಕಿ ಅವ್ರಿಗೆ ಕಲಿಸ್ದಂಗೆ ನಮ್ಮ ನಿರುದ್ಯೋಗ ನಮಗೆ ಈ ವಿದ್ಯೆಯನ್ನು ಕಲಿಸ್ತು. ಕನ್ನಡಿಗರ ಸೌಹಾರ್ದತೆ, ಕನ್ನಡಿಗರ ಪ್ರೇಮ ನಮ್ಮನ್ನು ಬೆಳೆಸ್ತು. ಹಾಗೆ ಭಾಳ ಜನ ಅಂತಾರೆ, ನೀವು ಯಾರು ಶಿಷ್ಯರು ಅಂತ. ನಾನು ಯಾರನ್ನೂ ತಯಾರು ಮಾಡಿಲ್ಲ, ಅವರೇ ತಯಾರಾಗಿ ನಿಂತಾರ ಅಂತಾರೆ ನಮ್ಮ ಕಡೆ. ನಮಗೆ ಭಾಳ ಜನ ಏನು, ನಾನೆಲ್ಲ ಹೇಳ್ತೀನಿ, ನಾನು ಶಿಷ್ಯರು ಅನ್ನಲ್ಲ ಇವ್ರನ್ನೆಲ್ಲ. ನಾವೆಲ್ಲ ಒಂದೇ ಅಪ್ಪ, ನಾವೆಲ್ಲ ಒಂದೇ ಕುಟುಂಬದವರು. ಹಾಸ್ಯ ಅನ್ನೋ ಕುಟುಂಬ ಅನ್ನೋದು ನಮ್ಮ ಕಡೆ ಅಂತಾರೆ. ಅಂದ್ರೆ ಮನೆ ಅಷ್ಟು ಇದಕ್ಕೆ ನಿಂತೀರೇನು ಅಂತಾರೆ. ಹಾಗಲ್ಲ, ನನಗೂ ಕೂಡ ಯಾರ್ಯಾರಿಗೆ ಹಾಸ್ಯ ಭಾಷಣ ಕಲಿಬೇಕಂತಿದೆ, ಟ್ರೈನಿಂಗ್ ಕೊಡಬೇಕು ಅಂತ ಇದೆ. ಆದರೆ ಅದಕ್ಕೆ ನಾನು ನಿಂತು ಮಾಡೋದಲ್ಲ. ಅಕಾಡೆಮಿಗಳು, ಸರ್ಕಾರ ಅದಕ್ಕೊಂದಿಷ್ಟು ಫಂಡು, ಅದಕ್ಕೊಂದಿಷ್ಟು ಹಾಲು, ಅದಕ್ಕೊಂದು ಏನೋ ಇನ್ಸ್ಟಿಟ್ಯೂಷನ್, ಒಂದು ಸಂಸ್ಥೆನೋ ಮಾಡಿದರೆ, ಕನ್ನಡ ಸಂಸ್ಕೃತಿ ಇಲಾಖೆನೇ ಮಾಡಿದ್ರು ಏನು ಚಿಂತೆ ಇಲ್ಲ. ಫಲವಾಗಿ ವಾರಕ್ಕೊಂದು 2 ಕ್ಲಾಸು 3 ಕ್ಲಾಸು ಮಾಡಿ ಕಲಿಯೋಂಥವರಿಗೆ ಮಾಡಿದರೆ, ನಾನು ಹೇಗೆ ಕಲಿಸ್ಬೇಕು ಅನ್ನೋದಕ್ಕಿಂತ ಓದೋದನ್ನು ಕಲಿಸ್ಬೇಕು. ಮೊದಲು ತಲೆಯಲ್ಲಿ ವಿಷಯ ತುಂಬಿಕೊಂಡ್ರೆ ಬಾಯಿಯಿಂದ ತಾನೇ ಬರ್ತವೆ. ಚಡಪಡಿಸ್ತೀವಿ ನಾವು ಹೇಳೋದಕ್ಕೆ. ಉಂಡದ್ದು ಹೇಗೆ ಹೊರಗಡೆ ಬರಬೇಕು ಅಂತ ಚಡಪಡಿಸ್ತದೆಯೋ, ಅದು ಹೊರಗಡೆ ಬಂದ್ರೇ ನಾವು ಆರೋಗ್ಯವಾಗಿರ್ತೀವೋ, ಆಗ ತಲೆಯಲ್ಲಿ ತುಂಬಿಕೊಂಡ ವಿಷಯಗಳು ಇನ್ನೊಬ್ಬರಿಗೆ ಹೇಳಿದ್ರೇ ನಾವು ಆರೋಗ್ಯವಾಗಿರ್ತೇವೆ. ಇದನ್ನು ಹೆಣ್ಮಕ್ಳಿಂದ ಕಲಿಬೇಕು ನಾವು. ಯಾರಾದರೂ ಚಾಡಿ ಹೇಳಿದರೆ ನೋಡಿ, ಅವ್ರು ಇಟ್ಕೊಳ್ತಾರೆ ಅದನ್ನು, ಇನ್ನೊಬ್ಬರಿಗೆ ಅದನ್ನು ತಲೆಗೆ ಅಂಟಿಸಿ ಅವ್ರು ನಿರಾಳ ಆಗ್ತಾರೆ. ಹಾಂ, ಈ ಗುಣನ ಅವರಿಂದ ಕಲಿಬೇಕು ನಾವು. ಯಾರಿಗೂ ಹೇಳಬೇಡ ಅಂತ ಇಡೀ ಊರಿಗೆ ಹೇಳಿರ್ತಾರೆ. ಹಾಂ, ಈ ಟೆಕ್ನಿಕ್ ಬಳಸ್ಬೇಕು ನಾವು. ನನಗಿಂಥ ಜೋಕ್ ಗೊತ್ತಿದೆ, ನಾ ಈಗ ಹೇಳ್ತೀನಿ, ನೀ ಹೇಗೆ ಹೇಳ್ತೀಯ ಹೇಳು ಅನ್ಬೇಕು.
ಸರ್, ಈಗ ಪ್ರೇಕ್ಷಕರು ತಮಗೊಂದೆರಡು ಮಾತುಗಳು ಕೇಳ್ತಾರೆ. ಧಾರಾಳವಾಗಿ. ಪ್ರೇಕ್ಷಕರಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಮೊದಲು ಕೈ ಎತ್ತಿ. ಯಾರೇ ಪ್ರಶ್ನೆ ಕೇಳಬೇಕಾದ್ರೂ ಮೊದಲು ತಮ್ಮ ಹೆಸರನ್ನು ತಮ್ಮ ಪರಿಚಯ ಮಾಡಿಕೊಂಡು ಪ್ರಶ್ನೆ ಕೇಳಿ. ಪ್ರಶ್ನೆ ಚುಟುಕಾಗಿರಲಿ. ನಾನು ಮಹೇಶ್ ಬಾಬು ಸುರ್ವೆ ಅಂತ, ಕೊಪ್ಪಳ ಜಿಲ್ಲೆಯವನು, ಪತ್ರಕರ್ತ. ಗಂಗಾವತಿ ಪ್ರಾಣೇಶ್ ಬೀಚಿ ಅಂತ ಹೇಳ್ತಾರೆ. ಮೂಲ ಬೀಚಿಗೂ ಗಂಗಾವತಿ ಪ್ರಾಣೇಶ್ಗೂ ಏನು ವ್ಯತ್ಯಾಸಗಳು, ಏನು ಸಾಮ್ಯತೆಗಳು? ಏನಿಲ್ಲ, ಅವ್ರು ಬೀಚಿನೇ, ನಾನು ಪ್ರಾಣೇಶ. ಅವರು ತಮ್ಮ ಅನುಭವದಿಂದ ಬರೆದ್ರು, ಅವರ ಅನುಭವನ ನನ್ನದಾಗಿಸ್ಕೊಂಡು ನಾನು ಹೇಳ್ತೀನಿ. ಆದರೆ ಅಂಥವ್ರನ್ನ ಫಾಲೋ ಮಾಡ್ತೀನಿ ಅನ್ನೋ ಸಂತೋಷ ನನಗಿದೆ. ಇದು ಎಲ್ರಿಗೂ ಸಾಧ್ಯ, ಇದು ನನ್ನ ಸೊತ್ತಲ್ಲ, ಬೀಚಿಯವ್ರ ಸೊತ್ತಲ್ಲ. ಅವರು ಬರೆದು ಬಿಟ್ಬಿಟ್ಟಿದ್ದಾರೆ, ಅದನ್ನು ನೀವು ಓದಿದರೆ ನೀವು ಕೂಡ ಮಾತಾಡೋದನ್ನು ಕಲಿತೀರಿ, ಅವರಂತೆ ಆಗ್ತೀರಿ. ಅವರೇ ಆಗಲ್ಲ, ಅವರಂತೆ ಆಗ್ತೀರಿ. ಅವರಾಗೋದಕ್ಕೆ ಭಾಳ ಮಹಾನುಭಾವರೆಲ್ಲ, ಕೈಲಾಸಂ, ಬೀಚಿ, ಎಂತೆಂಥ ಹಾಸ್ಯ ಸಾಹಿತಿಗಳು. ಸಂಸ್ಕೃತದಲ್ಲಿ ಹಾಸ್ಯ ಇದೆ. ನೀವು ಒಬ್ಬ ಹಾಸ್ಯದ ರುಚಿ ಹತ್ತು ನಿಮಗೆ ಅಂದರೆ ನೀವೆಲ್ಲ ಭಾಷೆಯ ಎಲ್ಲ ಶಾಸ್ತ್ರಗಳ ಹಾಸ್ಯ ಅಂತ ತೊಗೊಳ್ತೀರಿ. ನಾವು ಉಪನಿಷತ್ತು, ವೇದ, ಪುರಾಣ, ಭಗವದ್ಗೀತೆ ಇತ್ಯಾದಿಗಳಿಂದಲೂ ಹಾಸ್ಯನ ಹುಡುಕಿ ಅಲ್ಲಿ ಹಿಂಗೆ ಹೇಳುತ್ತದೆ ಅಂತ ಹೇಳ್ತಿರ್ತೀವಿ. ಈಗ ಶಾಲೆಯಲ್ಲಿ ಮೇಷ್ಟ್ರು ಹೇಳೋಕ್ಕೆ ಒಂದು ಪ್ರಶ್ನೆ ಕೇಳ್ತಿರ್ತಾರೆ, ಏನು ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸ ಏನು? ಇವು ಭಗವದ್ಗೀತೆ ಪುರಾಣಗಳಲ್ಲಿ ಬರ್ತದೆ. ಸುಳ್ಳಿಗೂ ಸತ್ಯಕ್ಕೂ ವ್ಯತ್ಯಾಸ, ಧರ್ಮರಾಯ ಸತ್ಯಕ್ಕೆ ಪ್ರತೀಕ, ಸುಳ್ಳಿಗೆ ದುರ್ಯೋಧನ ಪ್ರತೀಕ. ಹೌದಾ, ಬರ್ತದೆ. ಕೆಟ್ಟವರೆಲ್ಲ ಸುಳ್ಳಿಗೆ ಪ್ರತೀಕ, ಒಳ್ಳೆಯವರೆಲ್ಲ ಸತ್ಯಕ್ಕೆ ಪ್ರತೀಕ. ಮೇಷ್ಟ್ರು ಶಾಲೆಯಲ್ಲಿ ಕೇಳ್ತಾರೆ, ತಿಮ್ಮ ಸತ್ಯಕ್ಕೂ ಸುಳ್ಳಿಗೂ ಏನು ವ್ಯತ್ಯಾಸ ಕಣೋ? ಸರ್, ಬೇರೆಯವ್ರು ಮೊದಲು ಕೇಳಿ ಸರ್, ಆಮೇಲೆ ನಾನು ಹೇಳ್ತೀನಿ, ನಾನು ದಡ್ಡ ಅಂತ. ನಾವು ಎಲ್ಲರೂ ಕೇಳಿದ್ರು, ಅವು ಸತ್ಯವೇ, ಸುಳ್ಳೆ. ಸತ್ಯವನ್ನು ಹೇಳಿದ್ರೆ ಮನುಷ್ಯ ಸತ್ಯ ಚೆನ್ನಾಗುತ್ತಾರೆ, ಸುಳ್ಳು ಹೇಳಿದ್ರೆ ರಾಜಕಾರಣಿ ಆಗುತ್ತೆ ಅಂದ್ಬಿಡ್ತಾರೆ. ಆದರೆ ತಿಮ್ಮನನ್ನು ಕೇಳಿದಾಗ ತಿಮ್ಮ ಅದ್ಭುತವಾದಂಥ ಉತ್ತರ ಕೊಡ್ತಾನೆ. ಏನು ಅಂದರೆ, ಸರ್, ಸತ್ಯಕ್ಕೆ ಸುಳ್ಳಿಗೂ ವ್ಯತ್ಯಾಸ ಏನಂದರೆ, ನೀವು ಪಾಠ ಹೇಳ್ತೀರಿ, ಇದು ಸತ್ಯ. ನೀವು ಪಾಠ ಹೇಳ್ತೀರಿ, ಇದು ಸತ್ಯ ಸರ್. ಇದನ್ನು ಕೇಳಿ ನಾವು ಉದ್ಧಾರ ಆಗ್ತೀವಿ ತಿಳ್ಕೊಂಡಿದ್ದಿಲ್ಲ, ಅದು ಸುಳ್ಳು. ಹೀಗೆ ಈ ಥರದ ಮನೋಭಾವ ಮಕ್ಕಳಲ್ಲಿ ಬರಬೇಕು. ಈ ನಾವು ನೋಡ್ತೀನಿ, ನಾನು ಇಂಗ್ಲೀಷ್ ಮೀಡಿಯಮ್ ಜನ ಬೈತೀನಿ ಅಂತಲ್ಲ, ಅಲ್ಲಿ ಮಕ್ಕಿ ಅದನ್ನೇ ಹೇಳು ಇದನ್ನೇ ಹೇಳು, ಅಷ್ಟೇ ಹೇಳಬೇಕು, ಬೇರೆ ಏನೂ ಇಲ್ಲ. ಆದರೆ ಮಾತೃಭಾಷೆಯಲ್ಲಿ ನಾವು ಶಾಲೆಯನ್ನು ಕಲಿತ್ರೆ ನಮಗೆ ಸ್ವಾತಂತ್ರ್ಯ ಇದೆ, ಶಬ್ದ ಬಳಸೋಕ್ಕೆ ಹೀಗೂ ಹೇಳ್ಬೋದಲ್ಲ ಸರ್, ಹಾಗೂ ಹೇಳ್ಬೋದು ಅಂತ ಯೋಚನೆ ಮಾಡ್ತೀವಿ. ಅದಕ್ಕೆ ಮಾತೃಭಾಷೆಯಲ್ಲಿ ನೀವು ಶಾಲೆಯನ್ನು ಕಲಿಸಿದ್ರೆ ಮಾತ್ರ ಮಕ್ಕಳು ಮತ್ತೊಬ್ಬ ಬೀಚಿ ಆಗ್ತಾರೆ, ಕೈಲಾಸ ಮಾಡ್ತಾರೆ. ನೀವು ಈ ಕನ್ನಡ ಭಾಷೆ ಯಾಕೆ ಸೊರಗ್ತಾ ಇದೆ ಅಂದರೆ, ನಮಗೆಲ್ಲ ಬೇರೆ ಭಾಷೆ ಹೋಚು. ಅಯ್ಯೋ, ನಮ್ಮ ಮಗ ಇಂಗ್ಲೀಷ್ ಮೀಡಿಯಮ್, 2 lakhs ಡೊನೇಷನ್. ಎಷ್ಟು ಡ್ರೆಸ್ ಇದೆ ಗೊತ್ತಾ ಅವನಿಗೆ? ಸೋಮವಾರ ಬೇರೆ, ಮಂಗಳವಾರ ಬೇರೆ, ಹಗಲು ಬೇರೆ, ರಾತ್ರಿ ಬೇರೆ, ಮಧ್ಯರಾತ್ರಿ ಎದ್ದಕ್ಕಿದ್ದಂತೆ ಎಚ್ಚರಾದರೆ ಅದೊಂದು ಡ್ರೆಸ್ ಬೇರೆ ಹಾಕ್ಕೊಂಡು ಹೊರಗಡೆ ಹೋಗಿ ಬರೀ ನಾವು ಡ್ರೆಸ್ಸು, ಶೂಸು, ಲೇಸು, ಪಾಲಿಶು ಇದರಲ್ಲೇ ಮಾಡಿದ್ರೆ ಅವ್ನು ಮಾತಾಡಿಸಿ ನೀವು ಅವ್ನಿಗೆ ಏನೂ ಗೊತ್ತಿಲ್ಲ. ಅಮ್ಮನ ಕೇಳು, ನಮ್ಮ ಮಮ್ಮಿಗೆ ಗೊತ್ತು, ನಮ್ಮ ಡ್ಯಾಡಿಗೆ ಗೊತ್ತು ಅಂತ. ಅದೇ ಒಬ್ಬ ಕನ್ನಡ ಮೀಡಿಯಮ್ ಹುಡುಗನ ಮಾತಾಡಿಸಿ, ಏನು ನಮ್ಮಪ್ಪ ಇಲ್ಲ ಮನೆಗೆ, ಈಗೇನು ಟ್ಯಾಕಲ್ ಮಾಡ್ತಾರೆ ಇವರು. ಯಾಕಂದ್ರೆ ಮಾತೃಭಾಷೆ ನಮಗೆ ಬದುಕುವ ಧೈರ್ಯವನ್ನು ಕೊಡ್ತದೆ. ಹೌದಾ? ನೀವೆಲ್ಲ ನಾವು ಇಷ್ಟು ಫಾರಿನ್ಗೆ ಅಡ್ಡಾಡಿದ್ದೀವಿ, ನೀವು ಇಂಗ್ಲೀಷೇ ಬರಲ್ಲ, ಹೆಂಗೆ ಮಾತಾಡಿದ್ವಿ ನಾವು? ಇಂಗ್ಲೀಷೇ ಮಾತಾಡಲಿಲ್ಲ ಫಾರಿನಲ್ಲಿ ನಾವು. ಅವ್ರು ಮಾತಾಡೋದು ತಿಳಿತಿತ್ತು ಸಾಕು. ತೀರಾ ಕಷ್ಟ ಆದರೆ ಆ ಪದಾರ್ಥನ ತೋರಿಸ್ತಿದ್ವಿ. ಅಲ್ಲಿ ನೋಡ್ರಿ, ಅಲ್ಲಿ ಮೊಸರು, ಅಲ್ಲಿ ಏನೋ ಅಂತಾರೆ, ಏನೋ ಒಗಾರ್ಟು ಏನು ಹೇಳ್ತಾರೆ ಮೊಸರಿಗೆ, ಯೋಗರ್ಟ್. ನನಗೆ ಏನು ಯೋಗರ್ಟ್ ಅನ್ಬೇಕು, ನಮ್ಗೆ ಗೊತ್ತಿಲ್ಲ. ನಾವು ಪಾಪ ನಮ್ಮನ್ನು ಮನೇಲಿ ಇಳಿಸ್ಕೊಂಡವ್ರು ಯಾಕೆ ತೊಂದರೆ ಕೊಡಬೇಕು ಅಂತ ನಾವೇ ಅಡ್ಡಾಡೋದಕ್ಕೆ ಹೋಗ್ತಿದ್ವಿ, ನಾನು ಜೋಶಿ ಮಾಮೂಲಿ. ಅಲ್ಲಿ ಏನೋ ತಿನ್ಬೇಕು ಅನಿಸ್ತಿತ್ತು. ಗಟ್ಟಿ ಮೊಸರು, ಅದಕ್ಕೆ ಸಕ್ಕರೆ ಹಾಕ್ಕೊಂತಿದ್ದಾರೆ, ಭಾಳ ಗಟ್ಟಿ ಇರ್ತಾರೆ ಮೊಸರು, ಕಬ್ಬಣ ಥರ ಇರ್ತಾರೆ. ಬೈಂಡಿಂಗ್ ಇದನ್ನು ರಾಡ್ ತೊಗೊಂಡು ಇದನ್ನು ಮಾಡಬೇಕು, ಆ ಥರ ಗಟ್ಟಿ ಇರ್ತದೆ. ಅಲ್ಲಿ ಸುತ್ತಿಗೆ ತೊಗೊಂಡು ಜಜ್ಜಿಬೇಕಾದ್ರು. ಇದು ಏನೋ ಗಿಣ್ಣು ಅಂತೀವಲ್ಲ ನಾವು, ಮೊಸರು ಗಿಣ್ಣು ಥರ ಇರ್ತದೆ. ನಮ್ಮಲ್ಲಿ ಮೊಸರು ಆಗಿರುತ್ತೆ ಅಂತ ನಾವು ಹೇಳಬಾರ್ದು. ತಲೆ ಒಡೆದ ಮೊಸರು ಗಡಿಗೆ ಆಗೈತೆ ಅಂತಾರಲ್ಲ, ಹಂಗೆ ಇರ್ತೈತೆ ನಮ್ಮ ಮೊಸರು. ಅದಕ್ಕೆ ಏನಂತಾರಂತಲೇ ಗೊತ್ತಾಗುತ್ತೆ ರೀ. ಥಿಕ್ ವೈಟ್, ಥಿಕ್ ವೈಟ್, ಹುಳಿ ಜೋಶಿ ಮಾಮನಿ ಮೊಸರಿಗೆ ವಾಟ್ ಯು ವಾಂಟ್ ಆ ಹೆಣ್ಮಗಳು ಕೇಳ್ತಾಳೆ. ಥಿಕ್ ಲೈಕ್ ಮೈಸೂರು ಪಾಕ್, ವೈಟ್ ಹುಳಿ ಕಡಿ ಎದ್ದೋಗಿ ಅಂತ ತೋರಿಸಿ ಓ ಯೋಗಾಟ್ ಅಂತ. ನಾವು ಹೌದಮ್ಮ ಯೋಗೀಶ್ವರ ಅಂತ. ನಮ್ಮಲ್ಲಿ ಯೋಗ ಆಸನಗಳು ಹಾಕೋದಕ್ಕೆ ಯೋಗ ಅಂತೀವಿ, ಅವ್ರು ಮೊಸರು ತಿನ್ನೋದೇ ಅವ್ರಿಗೊಂದು ಯೋಗ, ಅದಕ್ಕೆ ಯೋಗ ಆರ್ಟ್ ಅಂತ ಸರ್. ಎಸ್ ಸರ್, ಇಲ್ಲಿ ನನ್ನ ಹೆಸರು ನಟರಾಜ್ ಅಂತ. ಹಾಂ, ನಿರ್ದೇಶಕರ ಸಂಘ ಮತ್ತು ಚಿತ್ರಕಥಾ ಲೇಖಕರ ಸಂಘದ ಸದಸ್ಯ, ನಿವೃತ್ತ ಅಧಿಕಾರಿ.
ಮೂಲತಃ ಭಾಷಣಕಾರ. ನನಗೇನೆಂದರೆ, ನಾವು ಹಾಸ್ಯನ ದುರಂತದಲ್ಲಿ ಹಾಸ್ಯ ನೋಡಿದೆ ಚಾರ್ಲಿ ಚಾಪ್ಲಿನ್ ಅವರಿಂದ, ಸಾಹಿತ್ಯದಲ್ಲಿ ಹಾಸ್ಯ ನೋಡೋದು ಶಿವರಾಮ ಟಿ ಸುನಂದಮ್ಮ ಅವ್ರ ಕಡೆಯಿಂದ. ಹಾಗೆ ನಿಮ್ಮ ಹಾಸ್ಯನ ನಾವು ಕಾಮಿಡಿ ಆಫ್ ಎರರ್ಸ್ ಅಂತೀವಿ. ಆ ತಪ್ಪುಗಳಿಂದ ಕಾಮಿಡಿ ಸೃಷ್ಟಿ ಆಗ್ತಾ ಇದ್ದಿದ್ದು ಕಾಲ ಇತ್ತು. ನಿಮ್ಮ ಹಾಸ್ಯನ ಯಾವ ಗುಂಪಿಗೆ ಸೇರಿಸ್ತೀರಾ? ನನ್ನ ದೃಷ್ಟಿಯಲ್ಲಿ ಕಾಮಿಡಿ ಆಫ್ ಮಿರರ್ ಅಂತ ನಾನು ಲೇಬಲ್ ಮಾಡ್ತಾಯಿದ್ದೀನಿ. ನೀವು ಅಲ್ಲಲ್ಲೇ ಏನೇನು ಕಾಣ್ತೀರ ಜೀವನ ಸಂಗತಿಗಳನ್ನ ಅದನ್ನು ಹಾಸ್ಯ ಮಾಡ್ತಾಯಿದ್ದೀರ. ಎಸ್. ಬಟ್ ನಿಮ್ಮ ಅನುಭವದಲ್ಲಿ ಏನು ಅನಿಸುತ್ತೆ? ನಿಮ್ಮ ಹಾಸ್ಯ ಯಾವ ಗುಂಪಿಗೆ ಬರುತ್ತೆ? ಅನುಭವದಿಂದ ಹಾಸ್ಯ ಅಂತ. ಕಾಮಿಡಿ ಬೈ ಎಕ್ಸ್ಪೀರಿಯನ್ಸಸ್, ಕಾಮಿಡಿ ಬೈ ಸ್ಟ್ರಗಲ್ಸ್. ಅದು ಈ ಸಂಕಷ್ಟದ ಕಾಲದಲ್ಲಿ ಸಾಮಾನ್ಯ ಜನ ಅದನ್ನು ಅನುಭವಿಸ್ತಾರೆ ಅಂತ ಅಂದ್ಕೊಂಡಿದ್ರ? ಖಂಡಿತ. ಈಗ ಅಯ್ಯೋ ಕೊರೋನಾ ಬಂತು ಅಂತ ಅಂದ್ಕೊಂಡ್ರೆ ನಾವು ಕೂಡ ಸತ್ತೋಗ್ಬಿಡ್ತಿದ್ವಿ. ಹಾಂ, ಬಂದರೆ ಬಂತು, ಒಂದಲ್ಲ ಒಂದಿನ ಸಾಯೋದೆ. ಹೊರಗೆ ಹೋಗದೆ ಇದ್ದರೆ ಬರೋದಿಲ್ಲ ಅಂತಪ್ಪ, ನಾವು ಒಳಗಡೆ ಕೂಡೋಣ. ಅಲ್ಲ, ಹೊಟ್ಟೆ ಪ್ರಶ್ನೆ ಬಂದಾಗ ಸರ್, ಹೊಟ್ಟೆನೇ ಮುಖ್ಯವಾದಾಗ ಜನರು ಜೀವನದಲ್ಲಿ ಅಲ್ಲ ಸರ್, ಹಾಸ್ಯನ ಅನುಭವಿಸುವಷ್ಟು ಅವರಿಗೆ ತಾಳ್ಮೆ ಆಗಲಿ ಮನಸ್ಥಿತಿ ಆಗಲಿ ಇರುತ್ತೆ. ಹಸಿದ ಹೊಟ್ಟೆ ಎಂದಿಗೂ ರಾಷ್ಟ್ರ ಪ್ರೇಮಿಯಾಗಲಾರದು ಅಂತ ಹೇಗೆ ಹೇಳ್ತಾರೋ ಹಾಗೆ ಹಸಿದ ಹೊಟ್ಟೆ ಎಂದೂ ನಗಲಾರದು. ನಾವು ಈಗ ನಿಮಗೆಲ್ಲ 4 ಗಂಟೆಗೆ ಯಾಕೆ ಇಟ್ಟಿದ್ರೆ ಹೇಳಿ? ತಿಂಡಿ ತಿಂದ್ಕೊಂಡು ಕಾಫಿ ಕುಡಿದು ಬರಲಿ ಅಂತ. ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡದೆ ಬನ್ನಿ, ಹಾಸ್ಯವನ್ನು ಕೇಳಿದ್ರೆ ಹೋಗಯ್ಯೋ ಅಲ್ಲ ಊಟ ಆಗ್ತೀಯಾ ಅಂತ ಕೇಳ್ತಾರಲ್ಲ, ಹಂಗಿದ್ರು. ಹಾಂ, ಹಸಿದ ಹೊಟ್ಟೆ ರಾಷ್ಟ್ರ ಪ್ರೇಮಿ ಆಗಲಿ, ಹಾಗೆ ಹಸಿದ ಹೊಟ್ಟೆ ನಗಲಾರದು ಕೂಡ. ಹಾಗಂತ ಅವ್ರಿಗೆ ಹೊಟ್ಟೆಗೆ ಅನ್ನ ಹಾಕಿ ನಗಿಸುವಂಥ ಪ್ರಮೇಯ ನಮಗೆ ಬರಬಾರ್ದು. ನಾನು ನಿಮ್ಗೆ ಊಟ ಹಾಕ್ತೀನಪ್ಪ ಆಮೇಲೆ ನಗಿಸ್ತೀನಿ ಅಂದರೆ ಅದು ತಪ್ಪಾಗತ್ತೆ. ಅನ್ನಕ್ಕೆ ದಾರಿ ಹುಡುಕಿ ಕೊಡ್ತದೆ ಹಾಸ್ಯ. ಈಗ ನಾವೆಲ್ಲ ಬದುಕಿರೋದು ಹಾಸ್ಯ ಹೇಳಿನೇ. ನಮ್ಗೆ ಅನ್ನಕ್ಕೆ ದಾರಿ ಐತಿ. ಇದು ಕೂಡ ಒಂದು ಉದ್ಯೋಗ ಆಗ್ತಾಯಿದೆ ಇವತ್ತು. ಇದನ್ನು ಕೂಡ ಒಂದು ಉದ್ಯೋಗ ಅಂತ ಇನ್ನೂ 20 ವರ್ಷ ಆದಮೇಲೆ ಹಾಸ್ಯಗಾರನ ತಯಾರು ಮಾಡುವಂಥ ಒಂದು ಕಾಲೇಜುಗಳೇ ಶುರುಬೋದು. ಅದೆಲ್ಲ ನಮ್ಮ ಕನಸು. ನಾವು ಅದು ಮಾಡಲೇಬೇಕು ಅಂದ್ಕೊಂಡಿದ್ವಿ. ಕೊಪ್ಪಳ, ರಾಯಚೂರು, ಆಯಾ ಜಿಲ್ಲೆಗಳಲ್ಲಿ ಒಂದು ಹಾಸ್ಯದ ತರಬೇತಿ ಶಾಲೆ. ಆಸಕ್ತಿ ಇರೋಲ್ಲ, ವಿದ್ಯೆ ತಲೆಗೆ ಹತ್ತಲಾರ್ದವ್ರು. ಏನು ಮಾಡಿದ್ರು ತಲೆಗೆ ಹತ್ತಾ ಇಲ್ಲ ಸರ್, ನಾನು ಎಷ್ಟೋ ಜಾಬ್ ಮಾಡಿದೆ ಆಗಲಿಲ್ಲ, ಹೇಗೆ ಬದುಕಬೇಕು ನಾವು? ನೋಡಿ ಟ್ರೈ ಮಾಡಪ್ಪ ಇದನ್ನು. ಹೌದಾ? ಈಗ ಇಂದುಮತಿ ಸಾಲಿಮಠ್ ಅವರು ಗೃಹಿಣಿ ಅಂಥವರು ಬದುಕ್ತಿದ್ದಾರೆ. ಸುಧಾ ಬರ್ಗೂರು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹಾಸ್ಯ. ಕೃಷ್ಣೇಗೌಡ ರಿಟೈರ್ಡ್ ಆದರೂ ಮಾಡ್ತಾರೆ, ರಿಚರ್ಡ್ ಲೂಯಿಸ್ ರಿಟೈರ್ಡ್ ಆದಮೇಲೂ ಮಾಡ್ತಾರೆ. ನಾವಂತೂ ಇದಕ್ಕೆ ಬಂದವರು, ಇದಕ್ಕೆ ಹುಟ್ಟಿದವರು ಅಂತಾರೆ ನಮ್ಮ ಕಡೆ. ಹಾಸ್ಯಕ್ಕೆ ಹುಟ್ಟಿದವರು ನೀವು, ಹಾಗೆ.